ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚುನಾವಣಾ ಆಯೋಗವು ಎಸ್ಐಆರ್ ಹೆಸರಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುವುದರ ಮೂಲಕ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಹೊರಟಿರುವುದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವೀರಸಂಗಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡ್ಲಿಗಿ ಪಟ್ಟಣದ ಶ್ರೀ ಕೊತ್ತಲಾಂಜನೇಯ ಪಾದಗಟ್ಟಿ ಹತ್ತಿರ ಎಸ್ಐಆರ್ ವಿರೋಧಿ ಕರ್ನಾಟಕ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು ಆದ ನಲ್ಲಮುತ್ತಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿದೆ. ನಂತರ ಮಾತನಾಡಿ, ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬಾರದಂತೆ ಕಾಲಕಾಲಕ್ಕೆ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುತ್ತಾ ಬಂದಿರುವುದು ಸ್ವಾಗತಾರ್ಹ. ಆದರೆ ಪ್ರಸ್ತುತ ಜಾರಿಗೆ ತರಲು ಉದ್ದೇಶಿಸಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿಲ್ಲ. ಇದು ಸಾಮಾನ್ಯ ಮತದಾರರನ್ನ ಪ್ರಕ್ರಿಯೆಯಿಂದ ಹೊರದಬ್ಬುವ ಮತ್ತು ಅವರ ಸಾಂವಿಧಾನಿಕ ಹಕ್ಕನ್ನು ವಂಚಿಸುವ ವ್ಯವಸ್ಥಿತ ಸಂಚಿನಂತೆ ಕಾಣ್ತಾ ಇದೆ ಎಂದಿದ್ದಾರೆ. ಎದ್ದೇಳು ಕರ್ನಾಟಕದ ಮಹಿಳಾ ರಾಜ್ಯಾಧ್ಯಕ್ಷ ಚೆನ್ನಮ್ಮ ಮಾತನಾಡಿ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದ ಹಕ್ಕಿನಿಂದ ವಂಚಿತನಾಗಬಾರದು ಎನ್ನುವುದು ನಮ್ಮ ಹೋರಾಟದ ಮುಖ್ಯ ಆಶಯವಾಗಿದೆ. ಈ ಹಿನ್ನೆಲೆ ಎಸ್ಐಆರ್ ವಿರೋಧಿ ಸಂಘಟನೆಯ ಜೊತೆಗೆ ನಾಡಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಜ್ಞಾವಂತ ನಾಗರಿಕರು ಕೂಡ ಕೈಜೋಡಿಸಿದ್ದಾರೆ. ಎಸ್ಐಆರ್ ವಿರೋಧಿ ಕರ್ನಾಟಕ ಎಂಬ ವಿಶಾಲ ವೇದಿಕೆಯಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಭಾಷಾ ಎಸ್ ಮಾತನಾಡಿ, ಎಸ್ಐಆರ್ ಕಾರ್ಯಾಚರಣೆಗೆ ವಿರೋಧವಿಲ್ಲ, ಆದರೆ ಯಾವ ಕಾರಣಕ್ಕಾಗಿ ಪಟ್ಟಿಯಿಂದ ಹೆಸರು ತೆಗೆದು ಹಾಕಲಾಗಿದೆ ಎನ್ನುವುದನ್ನು ಮತದಾರರಿಗೆ ಆಯೋಗ ತಿಳಿಸಬೇಕು ಎಂದಿದ್ದಾರೆ. ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಬಾಣದ ಕೃಷ್ಣ, ತಾಲೂಕು ಕಾರ್ಯಾಧ್ಯಕ್ಷ ಕೆ ತಿಪ್ಪೇಸ್ವಾಮಿ ಮಾತನಾಡಿ, ಬೀಗ ಹಾಕಿದ ಮನೆಗಳಿಗೆ ಬಿಎಲ್ಒಗಳು 3 ಬಾರಿ ಭೇಟಿ ಕೊಟ್ಟು ಡೋರ್ ಲಾಕ್ ಎಂದು ಬರೆದು ಆ ಮನೆಯಲ್ಲಿನ ಹೆಸರುಗಳನ್ನು ತೆಗೆದುಹಾಕುವ ಕೆಲಸ ನಡೀತಾ ಇದೆ ಎಂದು ಹೇಳಿದರು. ಇದರಿಂದ 15 ರಿಂದ 20 ದಿನಗಳ ಕಾಲ ತೀರ್ಥಯಾತ್ರೆಗೆ ಹೊಟ್ಟೆಪಾಡಿಗೆ ಗುಳೆ ಹೋದಂತಹ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗುತ್ತೆ. 2 ರಿಂದ 3 ವಾರ್ಡ್ಗಳ ಮತದಾರರನ್ನ ಸೇರಿಸಿ ಸಭೆ ನಡೆಸಬೇಕು ಅಂತ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯಾಧ್ಯಕ್ಷ ವೀರಸಂಗಯ್ಯ, ಎದ್ದೇಳು ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷೆ ಚೆನ್ನಮ್ಮ, ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷ ಭಾಷಾ ಸಾಬ್, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಬಾಣದ ಕೃಷ್ಣ, ವಿಜಯನಗರ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ರವಿಕುಮಾರ್ ತಮ್ರಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಪಾಂಡುರಂಗ ನಾಯಕ, ತಾಲೂಕು ಅಧ್ಯಕ್ಷ ನಲ್ಲಮುತ್ತಿ ರಮೇಶ್, ತಾಲೂಕು ಕಾರ್ಯಾಧ್ಯಕ್ಷ ಕೆ ತಿಪ್ಪೇಸ್ವಾಮಿ, ತಾಲೂಕು ಉಪಾಧ್ಯಕ್ಷ ನೂರ್ ಅಕ್ಬರ್, ತಾಲೂಕು ಕಾರ್ಯದರ್ಶಿ ಶಿವಪುರ ಟಿ ಹಾಲುಸ್ವಾಮಿ, ತಾಲೂಕು ಉಪಾಧ್ಯಕ್ಷ ನಾರಾಯಣ ನಾಯಕ, ಕೂಡ್ಲಿಗಿ ನಗರ ಘಟಕ ಅಧ್ಯಕ್ಷ ಎಂ ಓಬಲೇಶ್, ನಗರ ಘಟಕ ಉಪಾಧ್ಯಕ್ಷ ಬಿ ನವೀನ್ ಕುಮಾರ್, ನಗರ ಘಟಕ ಉಪಾಧ್ಯಕ್ಷ ಬಿ ಅಜಯ್ ಕುಮಾರ್, ತಿಪ್ಪೇಸ್ವಾಮಿ ವಕೀಲರು, ದುರ್ಗಪ್ಪ, ಕೃಷ್ಣಪ್ಪ, ಹಿರೇ ಎದ್ದಾಳ್, ವೀರಭದ್ರಪ್ಪ, ಕುಪ್ಪಿನಕೇರಿ, ವೀರೇಶ್, ನೂರಾರು ರೈತ ಸಂಘದ ಮುಖಂಡರು, ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಈಗ ಮತ ಪರಿಶೀಲನೆ ಮಾಡಬೇಕು ಬೇಡ ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಅದು ಹೆಂಗಿತ್ತು ಮೊದಲು ಯಾವ ತರ ಪರಿಷ್ಕರಣೆ ಇತ್ತು, ಈಗ ಯಾವ ರೀತಿಯಲ್ಲಿ ನಡೀತಿದೆ ಅನ್ನೋದನ್ನ ನಾವು ಬಹುಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವಾಗ ಪ್ರತಿ ಸತಿ ಹೆಂಗೆ ಇರ್ತಿತ್ತು ಅಂದ್ರೆ ಸತ್ತವರದು ಡಿಲೀಟ್ ಮಾಡೋದು, ಮತ್ತೆ ಈಗ 18 ವರ್ಷ ಮೇಲಿರೋರ್ನ ಆ ಮತಪಟ್ಟಿಯಲ್ಲಿ ಸೇರಿಸುವಂಥದ್ದು ನಡೀತಾ ಇತ್ತು. ಇವಾಗ ಎಸ್ಐಆರ್ ಅಂತ ಬಂದು ಇವತ್ತು ನಿಮ್ಗೆಲ್ಲರ ಕಡೆ ತುಂಬಾ ಜನ ಅಣ್ಣಂದ್ರಿಗೆ ಗೊತ್ತಿರಬೇಕು, ಟಿವಿ ನೋಡ್ತಿರ್ಬೇಕು, ನ್ಯೂಸ್ ನೋಡ್ತಿರ್ಬೇಕು, ಪತ್ರಿಕೆಯನ್ನು ಓದ್ತಾ ಇರ್ಬೋದು. ಈ ಬೆಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡು, ಕೇರಳದಲ್ಲಿ ಯಾವ ರೀತಿಯಲ್ಲಿ ಈ ಎಸ್ಐಆರ್ ಬಂದು ಎಷ್ಟು ಜನರ ಓಟುಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಜೀವಂತವಾಗಿ ಇರೋಂಥವ್ರದೇ ಓಟುಗಳನ್ನ ಲಕ್ಷಾಂತರ ಗಟ್ಟಲೆಯಲ್ಲಿ ಡಿಲೀಟ್ ಮಾಡಿದ್ದಾರೆ. ಇವತ್ತು ಆ ವೋಟರ್ ಯಾರು ಫಲಾನುಭವಿಗಳಿದ್ದಾರೋ ಅವ್ರು ಇವತ್ತು ಕೋರ್ಟು ಮನೆಗೂ ಅಡ್ಡಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ಬರೀ ಒಂದು ವೋಟ್ ಡಿಲೀಟ್ ಆಗ್ತಿದೆ ಅಂತ ಮನಸ್ಸಲ್ಲಿ ಅನ್ಕೊಳ್ಬೇಡಿ. ಈ ವೋಟ್ ಯಾರು ನಮಗೆ ಕೊಟ್ಟದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಇದು ಯಾವುದೋ ರಾಜಕೀಯ ಪಕ್ಷದವ್ರು ನಮ್ಗೆ ವೋಟಿನ ಅಧಿಕಾರ ಕೊಟ್ಟಿದ್ದಲ್ಲ. ಹಂಗಾಗಿ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಈ ಒಂದು ವೋಟನ್ನ ಡಿಲೀಟ್ ಆಗೇನ್ ಮಾಡಿದ್ರು, ಒಂದು ಓಟಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸ್ವಾಮಿ, ಇಡೀ ಶ್ರೇಷ್ಠ ನ್ಯಾಯಾಲಯ ಭಾರತದ್ದು ನಾವು ಏನು ಕಾನೂನು ಮಾಡಿರಿ, ಆ ಕಾನೂನು ಮಿತಿಯಲ್ಲಿ ನಾವು ನಮ್ಮ ಸರ್ಟಿಫಿಕೇಟ್ ಕೊಟ್ಟಿವಿ, ಅಲ್ಲಿ ಒಪ್ಪಿ ಓಟ್ ಕೊಟ್ಟಲ್ಲ ನಮಗೆ, ನೀವು ನಮಗೆ ಮತದಾನ ಮಾಡಕ ಓಟು ನಮಗೆ ಕೊಡ್ರಿ ಅಂತೇಳಿ 27 ಲಕ್ಷ ಜನ ಹೋದ್ರು. ಸರ್ ಏನಾಯ್ತು? 27 ಲಕ್ಷ ಜನರನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಕೊಂಡು ಜಡ್ಜು ಇನ್ನು 19 ದಿನ ಚುನಾವಣೆ ಮುಂದೆ ಇತ್ತು ಪಶ್ಚಿಮ ಬಂಗಾಳ. ಏನ್ ಮಾಡ್ಬೇಕಾಗಿತ್ತು?
ಸ್ಪೆಷಲ್ ಬೆಂಚ್ ಮಾಡಿ 27 ಲಕ್ಷ ಜನರ ಅರ್ಜಿಯನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಒಂದು ಇಲ್ಲ ಚುನಾವಣೆಯನ್ನು ಮುಂದೂಡಬೇಕಾಗಿತ್ತು. ಒಂದು ಅದೇನು ಮಾಡ್ದೇನೆ ಇದು ನಾವೇನೋ ಬಂಬಡಿ ಹೊಡಿತಾ ಇದೀವಿ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಾಹಿತಿ ಕರೆಕ್ಟ್ ಆಗಿ ಹಳ್ಳಿಗಳ ಜನಕ್ಕೆ ಗೊತ್ತಾದ್ರೆ ನಿಮ್ಮ ಸರ್ಕಾರ ಅಲ್ಲ, ನೀವು ನಾಪತ್ತೆ ಆಗಿ ಹೋಗ್ಬಿಡ್ತೀರಾ. ಇದು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನೆಮ್ಮದಿಲಿಂದ ಬದುಕ್ತಾ ಇದೀವಿ ನಾವು. ನೀವು ಏನೇ ತಂಟೆ ಇಟ್ರು ನೆಮ್ಮದಿಲಿಂದ ಬದುಕ್ತಾ ಇದೀವಿ. ಆದ್ರೆ ಬಾಂಗ್ಲಾದೇಶದವರು ಅವ್ರಿಗೆ ಇವರೆಲ್ಲ ಕರ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ತೋರಿಸ್ಬೇಕು ನಿಮ್ಗೆ? ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟು ಜನ ತೋರಿಸ್ಬೇಕು ಹೇಳ್ರಿ? ಅವ್ರು ಕರ್ಕೊಂಡು ನೀವು ಒಳಗ್ ಬಿಟ್ಕೊಂಡು ನಮ್ಮ ನೆಮ್ಮದಿನ ಕಳೀತಿದ್ರಲ್ಲ. ನಿಮ್ಗೆ ಮಾನವತೆ ಐತೇನ್ರಿ? ಈ ಮಾನವತೆ ನಿಮ್ಗೆ ಮಾನವತೆ ಇದ್ರೆ ಈ ತರ ಎಲ್ಲ ರೂಲ್ಸ್ ತೆಗೆಯೋದಿಲ್ಲ. ನೀವು ದೇಶದಲ್ಲಿ ಒಳಗೆ ಬರುವ ಗಡಿಯಲ್ಲಿಂದ ಒಳಗಡೆ ಬರೋಕ್ಕೆ ನೀವು ಅವಕಾಶ ಕೊಡ್ತೀರಾ, ಮತ್ತೆ ಒಳಗಡೆ ಕರ್ಕೊಂಡು ನಮ್ಗೆಲ್ಲ ಪಡೆದಾಡ್ತೀವಿ. ಇದು ಸರಿ ಕಾಣ್ತಾ ಇಲ್ಲ. ಇದು ನೀವೇ ಸರಿ ಆಗ್ಬೇಕೀಗ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ಇಂಥವೆಲ್ಲ ರೂಲ್ಸ್ ತಗೊಂಬಂದ್ರೆ ಯಾರು ಓಟ್ ಹಾಕಲ್ಲ ನಿಮ್ಗೆ. ನೀವು ಈ ತರ ಪಡೆದಾಡ್ಸಿದ್ರೆ ನಿಮ್ ವರದಿಗೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.